ಕೊಡು ಬಿಟ್ಕೊಡು ಫಸ್ಟು ಎಣಿಸಿ ಎಷ್ಟು ಅದೆಷ್ಟು ಐತಮ್ಮ? ಕೊಡ್ಲಾ ಸರ್? ಕೊಡು ಓದ್ಕೊಳ್ಳಿ. ಒಂದು ನಿಮಿಷ ಇರಮ್ಮ. ಕೌಂಟಿಂಗ್ ಮಿಷಿನ್ ಇಲ್ಲೇನಪ್ಪ? ಕೌಂಟಿಂಗ್ ಮಾಡ್ಕೊತೀರಾ ಹಂಗೆ ಎಣಿಸ್ಕೊತೀರಾ? ಇಲ್ಲ, ಕೌಂಟಿಂಗ್ ಮಾಡ್ಬೇಕು. ಮಿಷಿನ್ ಹಾಕೋದು ಬ್ಯಾಂಕಿಂದ ತಂದಿರೋ ಬ್ಯಾಂಕಿಂದ ಸೀಲ್ ಇದೆ ಸರ್. ಇರಲಿ, ಅವ್ರಿಗೆ ಯಾಕೆ ಕೌಂಟಿಂಗ್ ಮಾಡ್ಕೊಳ್ಳಿ ಬಿಡು. ಅವ್ರಿಗೆ ಗೊತ್ತಿಲ್ಲ. ಹೆಂಗೆ ಒಂದು ಸ್ಕ್ರೀನ್ಶಾಟ್ ಬಂತಾ? ಕಳ್ಸಿದ್ರಾ? plus court balance balance. No, we are active. ಇದು ನಾಳೆ ಅಪ್ಪ ಸೈನ್ ಮಾಡ್ತಾರೆ. ಇದು ಆಯ್ತು, ನೀವು ಸೈನ್ ಹಾಕೊಡ್ಬೇಕಲ್ಲ. ಅಲ್ಲ, ವಿಟ್ನೆಸ್ ಅಷ್ಟೇ ಇಸ್ಕೊಂಡಿದ್ದೀವಿ ಅಂತ ಇಸ್ಕೊಂಡಿದ್ದೀವಿ ಅಂತ ನೀವು ಸಾಕ್ಷಿಗಷ್ಟೇ. ಇದ್ರಿಗೆ ಹಾಕ್ಕೊಡ್ತಾರೆ ಬಿಡಿ. ಸೈನ್ ಮಾಡ್ತೀರಾ ಅಂತ. ಇದಕ್ಕೆ ಹಾಕೊಡಮ್ಮ. ಯಾವ್ದಕ್ಕೆ ಹಾಕ್ತಾರ್ರಿ? ವೈಟ್ ಶೀಟ್ ಬರ್ದಾಕ್ತಾರೆ ಬಿಡಿ. ಅದಕ್ಕೆ ಹಾಕ್ರಿ ಸಾಕ್ಷಿಗೆ. ಏನಾದ್ರೂ ಎಂತಂದ್ರೆ ಬರೀ ವಿಟ್ನೆಸ್ ಅಷ್ಟೇ ರಜಾ, ಬೇರೆ ಏನಿಲ್ಲ ಅದರಲ್ಲಿ. ಬೇರೆ ಕಡೆ ಇಡಬೇಡ. ಏಜ್ ಇಲ್ಲ, ರಿಸಲ್ಟ್ ಹಾಕ್ಕೊಂಬಾರ್ದು. ಕೇಳಿ ಎಷ್ಟು ಅವ್ರಿಗೆ ಬಿಡಿ ಸರ್, ಬಿಡಿ ಅದನ್ನ ಎಷ್ಟು ಮಾಡ್ಕೊಂಡು. ಅದೇನು ನಮ್ಗೇನು ಸ್ಟ್ರಾಂಗ್ ಏನಲ್ವಲ್ಲ. ಅದೇನು ವಿಟ್ನೆಸ್ ಸೈನ್ ಮಾಡಿದ್ರೆ ಸ್ಟ್ರಾಂಗ್ ಏನಲ್ವಲ್ಲ ಅದು. ವಿಡಿಯೋ ರೆಕಾರ್ಡ್ ಮಾಡ್ತಾರಲ್ಲ ಇಸ್ಕೊಳ್ಳೋದು, ಅದಕ್ಕಿಂತ ಬೇಕು. ಹೆಂಗಿದ್ರು ನಾಳೆ ಬ್ಯಾಲೆನ್ಸ್ ಕೊಡ್ಬೇಕಲ್ವಾ, ಅವಾಗ ಅಪ್ಪ ಇಸ್ಕೊಂತಾರೋ ಅಪ್ಪನೇ ಸೈನ್ ಮಾಡ್ಬಿಡ್ತಾರೆ. ಮಾಡಿಸ್ಕೊಡ್ತೀನಿ ಬಿಡಿ ನಾನು. ಮಡಿಕೋ ಅದನ್ನ, ಇದು ವಿಡಿಯೋ ಮಾಡ್ಕೋ ಸಾಕು. ತಗೋ ಅದು ಮಡಿಕೋ. ಅದು ಬಿಡಿ, ಮಾಡ್ತಾರೆ ಬಿಡು. ಮಾಡ್ತಾರೆ ಬಿಡು, ಅದನ್ನ ವಿಡಿಯೋ ಮಾಡ್ಕೋ. ಅವರು ಮಾಡ್ಕೊಂಡ್ರೆ ಇವರು ಮಾಡ್ಕೊಂತಾರೆ. ಸಾಕಿದ್ರೆ ಆಗಿತ್ತಲ್ವೇನಮ್ಮ? ಬಿಡಿ ಸರ್. ಆಮೇಲೆ ಮಕ್ಳ ಕೈಲಿ ಬೇಡ, PUC ಓದೋ ಹುಡುಗಿ ಕೈಲೆಲ್ಲ ಹಾಕ್ಸ್ಬಾರ್ದು. 2 ಲಕ್ಷ ಒಂದೊಂದು ಬಂಡಲ್ ಬರ್ಕೊಡಿ. ಯಾರ ನಾವು ಗೆದ್ದು ಡೊನೇಟ್ ಉಳಿಸ್ಬೇಕು. ಮಿಷಿನ್ ಚೆನ್ನಾಗಿದೆಯಲ್ಲ ಕೇಳಮ್ಮ ಫಸ್ಟು. ಹೊಸದು. I don't think so. It's coming. Wait. We should have not even done. ನಿಮಗೆ ಮಿಷಿನ್ ಯೂಸ್ ಮಾಡ್ತಾರೆ. ಸರ್ ನೀವಿಬ್ಬರು ಯೂಸ್ ಮಾಡೋಕ್ಕೆ ಮಿಷಿನ್ ಬೇಡ. ವೇಟ್. ಮಿಷಿನ್ ಬೇಡ. ಸುಮ್ಮನೆ ಆಮೇಲೆ ಕೆಲಸ ಮಾಡಮ್ಮ. ಇಲ್ಲಿ ಅದೆಲ್ಲ ಬ್ಯಾಂಕ್ ನೋಟ್ಸೇ. ಆ ಬಂಡ್ಲ್ ಎಣಿಸ್ಕೊಳ್ಳಿ. ಅದು ಬಂದು ಬಂಡ್ಲ್ ಎಣಿಸ್ಕೊಳ್ಳಮ್ಮ ಸಾಕು, ನಾನು ಮಾತಾಡ್ತೀನಿ.
ಅದು ಟೋಟಲ್ 1 ಲಕ್ಷನಾ? ಯಾವುದು? 2 ಲಕ್ಷ ಬರುತ್ತೆ. ಅದು 2 ಲಕ್ಷನಾ? ಬ್ಯಾಂಕ್ ಫಸ್ಟು 500 ರೂಪಾಯಿ ಇದು ಇದೆ ಅಂತ ಇದೆಯಾ? 500 ರೂಪಾಯಿ. ಕೊಡಿ ಒಪ್ಕೊಳ್ಳಿ ಫಸ್ಟು. ಸರಿ ಹಂಗೆ ಕೊಟ್ಬಿಡಿ, ಹಂಗೆ ಎಣಿಸ್ಕೊಂಡು ಒಂದೊಂದು ಬರ್ಕೊಳ್ಳೋ ಅದು 20 ಲಕ್ಷ ಇದೆ, ತೊಗೊಂಡ್ಬಿಡಿ 10 ಬಂಡಲ್ಲ. ಹ್ಞೂ ಒಂದೊಂದೇ ಎಣಿಸ್ಕೊಡಿ ಅವ್ರ ಕೈಗೆ. 1 2 3 ಎಣಿಸ್ಕೊಟ್ಕೊಡಿ. ಒಂದೊಂದೇ ಕೊಡಿ ಅಮ್ಮ, ಒಂದೊಂದೇ ಕೊಡಿ ಅವ್ರಿಗೆ. 4 5 6 7 8 9 10 15 2 ಇದು 10 1 2 4 5 6 7 8 9 10 ಎಷ್ಟಾಯ್ತು ಅದು ಒಟ್ಟು? ಟೋಟಲ್ ಎಷ್ಟಾಯ್ತು? ಟೋಟಲ್ 20 20 40 ಆಯ್ತಲ್ವಾ ಅದು? ಇಲ್ಲ 40 ಲ್ಯಾಕ್ ಆಗಿಲ್ಲ. ಎಷ್ಟು ಇರೋದು? ಅಲ್ಲ ಒಂದೊಂದು ಬಂಡಲ್ 2 ಲ್ಯಾಕ್ಸ್ ತಾನೆ? 2 ಲ್ಯಾಕ್ಸ್ ಎಷ್ಟು? ಹಾಂ ಒಂದರಲ್ಲಿ 2 ಲಕ್ಷ ಇದೆ ಒಂದೊಂದು ಬಂಡಲ್. ಒಂದು 4 ಲಕ್ಷ ಆಯ್ತು ಇದು. ಓಕೆ ಓಕೆ. ಹಾಂ 20,000 ಒಂದು ಬಂಡಲ್ ಅದು. ಹೌದು. ಎಷ್ಟಿದೆ 2 ಲಕ್ಷ 2 ಲಕ್ಷ ಇದು. 5 ಆಯಿತು. 2 4 ಆಯಿತು. 3 ಬಂಡಲ್ ಆಯಿತು. 3 ಬಂಡ್ಲು ಅಂತ ಎಣಿಸೋ. 3 ಬಂಡಲ್ ಆಯಿತು. 4ನೇ ಬಂಡಲು 5 ಬಂಡಲ್ ಆಯಿತು. ಅಲ್ಲ, ಅದರಲ್ಲಿ 6 ಬಂಡಲ್ ಆಯಿತು. 6 ಕೊಟ್ಟಿದ್ದು 12 ಲಕ್ಷ ಇದೆ. ಹ್ಞೂ 12 ಲಕ್ಷ. 6 ಬಂಡ್ಲಿಂದ 12 ಲಕ್ಷ ಆಯಿತು. ಇಳಿಸ್ಕೊಳ್ಳಮ್ಮ ಒಂದ್ಸರಿ. ಹಾಂ 12 12 5 ಲಕ್ಷ ಇದು. 5 ಲಕ್ಷ ಇದು ಟೋಟಲು. ಒಂದು ಬಂಡಲ್ 5 ಆಯ್ತು. 12 5 17 17 ಲಕ್ಷ. 17 ಲಕ್ಷ ಆಯಿತು. ಇದು 5. ಇದು 5 22 ಲಕ್ಷ ಆಯಿತು. 22 ಒಂದು 5 27 27 27 ಒಂದು 5 32 32 32 ಆಯಿತು. 32 ಹ್ಞೂ 33 34 35 ಒಟ್ಟು 35 ಲಕ್ಷ ಸೇರ್ತಾ? 35 ಲಕ್ಷ ಸೇರಿ. ಮೂವತ್ತಾರು. ಹ್ಞೂ 37 38 39 40 41 42 43 44 ಇದು 1 ಲಕ್ಷ. ಇದು 1 ಲಕ್ಷ ಇದೆ. 45. 45 ಲಕ್ಷ. ಒಂದು ಲೆಟರ್ ಬರೆದು ಬಿಡಮ್ಮಿ. ಐ ರಿಸೀವ್ಡ್ 45 lakh rupees ಫ್ರಮ್ ಶೇಖರ್ ಸನ್ ಆಫ್ ಹನುಮಂತರಾಯಪ್ಪ. ಸರ್ ಅವ್ರಿಗೊಂದು ಫೋನ್ ಮಾಡಿ, ಲೌಡ್ ಸ್ಪೀಕರಲ್ಲಿ ಅವ್ರಿಗೆ ಮಾತಾಡೋಕ್ಕೆ ಹೇಳಿ. ಲೌಡ್ ಸ್ಪೀಕರ್ ಆನ್ ಮಾಡಿ. ಬ್ಯಾಗ್ ತುಂಬ್ಕೊಳಪ್ಪ. ಕಾಲ್ ರೆಕಾರ್ಡ್ ಇದೆಯಾ? ಮಾತಾಡೋದು ಕಾಲ್ ರೆಕಾರ್ಡ್ ಆಗುತ್ತಾ? ನಂತರ ಇದು ಲೌಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ಮಾತಾಡಿ. ಸರ್ 45 ಲಕ್ಷ ಕೊಟ್ಟು ಮಗಳು ರಿಸೀವ್ ಮಾಡಿದ್ರು ಅಂತೇಳಿ ಅವ್ರು ಅಲ್ಲಿಂದ ಆಯಿತು ಅಂತ ಹೇಳಿದ್ರೆ ಇದು ನನಗೆ ರೆಕಾರ್ಡಿಂಗ್ ಆಗುತ್ತೆ. ಅದು ಕೂಡ ರೆಕಾರ್ಡಿಂಗಲ್ಲೇ ಇದೆ, ರನ್ನಿಂಗಲ್ಲೇ ಇದೆ. ಅಂದರೆ ಇದನ್ನೇ ಮಾಡ ಸರ್. ಹ್ಞೂ ಮಾಡು. ಇದನ್ನ ಮಾಡಿ. ನಿಂದ್ರಿಗೆ ರೆಕಾರ್ಡ್ ಆಗ್ತದಾ ಇಲ್ವಾ? ಆಗುತ್ತೆ. ಐಫೋನಲ್ಲಿ ಆಗ್ತದ ಅದ್ರಲ್ಲಿ ಆಗುತ್ತೆ ಸರ್. ವಾಯ್ಸ್ ಇವಾಗ ಫೋನ್ ಮಾಡಿ ಮಾತಾಡ. ಟೋಟಲ್ ಅಮೌಂಟ್ ಹೇಳಿಲ್ಲ, ಈಗ ಬರೀ 45 ಅಂತ ಅಷ್ಟೇ ಹೇಳಿದ್ದಾರೆ. ಬಿಡಿ, ಅವ್ರು ರಿಸೀವ್ ಮಾಡಿರೋದು ಅಷ್ಟೇ ಅಲ್ಲ. ಅವ್ರ ಫಾದರ್ ಕಳಿಸಿದಾರಲ್ಲ ಬಿಡಿ. ಕೊಟ್ಟಿರೋದು 45 ಲಕ್ಷ. ಅವ್ರು ರಿಸೀವ್ ಮಾಡಿರೋದು 45 lakhs ಅಂತ. ಲೇವಾದೇವಿ ನೀವು ಅವ್ರ ತಂದೆ ಮಾಡಿ. ನಿಮ್ಮ ಸಿಗ್ನೇಚರ್ ಹಾಕಿ ಅಲ್ಲ ಹಾಕ್ತೀನಿ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಂಗೆ ನಿಮ್ಮ ಮಗಳು ರಿಸೀವ್ ಮಾಡಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಅವ್ರ ಕೈ ಕೊಡಿ, ಅವರು ಹೇಳ್ತಾರೆ. ಇಲ್ಲ ಇಲ್ಲ ಬೇರೆ ನಂಬರ್ ಮಾಡಿ. ನಾನು ಮಾಡ್ತೀನಿ. ಹ್ಞೂ ಇಲ್ಲ
ಇಲ್ಲ ಇವ್ರ ನಂಬರಲ್ಲಿ ನಂಬರ್ ಕೊಡಮ್ಮ ಇವ್ರಿಗೆ. ನಂಬರ್ ಕೊಡ್ತೀನಿ ಬಿಡು. ನನ್ನ ನಂಬರ್ಗೆ ಮಾಡಲ್ಲ ಸರ್. ನಿನ್ನ ನಂಬರ್ ಇದು ಮಾಡು. ಹೇಳಿ. ನೀವು ಯಾವ ನಂಬರ್ ಮಾಡಿದ್ರಿ? 9845 9845 21 21 76 76 96 96. 97 ಸಾರಿ 97. ನೀವೇ ಮಾತಾಡಿ ಫಸ್ಟು ಹಾಕ್ಸ್ಕೊಂಡಿದ್ದೀನಿ ಅಂತ ಆಮೇಲೆ ನಾನು ಮಾತಾಡಿ. ಇಲ್ಲ ನೀವು ಮಾತಾಡ್ಬಿಟ್ಟು ಮಗುಗೆ ಕೊಡಿ. ರೆಕಾರ್ಡಿಂಗ್ ಮಾಡ್ಬೋದು. ಹಲೋ. 1,50,50,000 ಅಲ್ಲಪ್ಪ, 1,50,50,00,000 ಪ್ಲಸ್ ನಾಳೆ 5 ಕೊಡ್ಬೇಕು. ಹಾಂ ಸರಿ ಸರ್. ಮಾಡ್ಬೇಡ. ಹೌದು ಸರ್. ಒಂದು ಅರ್ಥ ಆಯ್ತಾ? ಈಗ 45 ಕೊಟ್ಟಿದ್ದೀವಿ. ಸರ್ ಇವಾಗ 45 ಲಕ್ಷ ಕೊಟ್ಟಿದ್ದೀವಿ. ಇವಾಗ 2 ಕೋಟಿ ಒಳಗೆ ಇವಾಗ 45 ಲಕ್ಷ ನಾಳೆ 5 ಕೊಡು, 5 ಕೊಟ್ಟು ಇನ್ನು 1.5 ಉಳ್ಕೊಳ್ಳುತ್ತೆ. 1.5 ಉಳ್ಕೊಳ್ಳುತ್ತೆ ಸರ್. ಇವಾಗ ಕೊಟ್ಟಿರೋದು. ಸರ್ ನಾಳೆ 5 ಲಕ್ಷ ಕೊಡ್ತೀನಿ, ಬೇಕಾದ್ರೆ ಚೆಕ್ ಬೇಕಾದ್ರೆ ಇವಾಗ ಇದೆ ಸರ್ ಕೊಡ್ತೀನಿ. ಇವಾಗ ನಾಳೆಗೆ ಈಗ ಒಂದು 45 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳು. ಬ್ಯಾಲೆನ್ಸ್ 40 ಲಕ್ಷ ತಂದು ಕೊಡು, ಕೊಟ್ಟರೆ ಇನ್ನು 1.5 ಉಳ್ಕೊಳ್ಳುತ್ತೆ. 1.5ನಲ್ಲಿ ಬರಬೇಕು. ಪ್ಲಸ್ ಟೋಟಲಿ ಎಫ್ ಡಿ ಇಂಟ್ರೆಸ್ಟ್, ಎಫ್ ಡಿ ಏನಿದೆಯೋ ಆ ಎಫ್ ಡಿನಲ್ಲಿ ನಿಂತು ಚೆಕ್ ಮಾಡ್ಕೊಂಡು ನನಗೆ ನಾಳೆ ಕನ್ಫರ್ಮ್ ಮಾಡು. 30 ಇದೆಯೋ 40 ಇದೆಯೋ ಎಷ್ಟಿದೆ ಅಂತೇಳಿ ನಾಳೆ ಕನ್ಫರ್ಮ್ ಮಾಡು ನನಗೆ. ಇಮಿಡಿಯೇಟ್ ಅಪ್ಲಿಕೇಶನ್ ಹಾಕಿ ವಿಡ್ರಾ ಮಾಡೋದು. ಸರಿ ಸರ್ ಆಯ್ತು ಮಾಡೋಣ. ನಿಮ್ಮ ಡಾಟರ್ ಮಾತಾಡ್ತಾರೆ ನೋಡಿ ಸರ್. Papa, ಹಾಂ they've given 45 lakhs. ಓಕೆ, ಟೇಕ್ ಇಟ್. Okay, fine. Yeah, bye.